ವಿದ್ಯಾರ್ಥಿಗಳಲ್ಲಿ ಇರುವಂಥ ಲಕ್ಷಣ ಅಂದರೆ ಏನು? ಏನೇನಿರಬೇಕು ವಿದ್ಯಾ ಸಂಪಾದನೆ ಮಾಡಲಿಕ್ಕಾಗಿ? ಮೊದಲನೇದು ಶಿಸ್ತು, ಏಕಾಗ್ರತೆ, ಸಂಯಮನ, ತಾಳ್ಮೆ, ಪರಸ್ಪರ ಪ್ರೀತಿ, ಸಹಕಾರ ಮನೋಭಾವನೆ ಇವೆಲ್ಲ ಇರಬೇಕಾಗ್ತದೆ. ಅದರ ಜೊತೆಗೆ ಸ್ವಚ್ಛತೆನೂ ಭಾಳ ಮಹತ್ವ. ಇವೆಲ್ಲವೂ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಮಾತ್ರ ಅದು ಶ್ರೇಷ್ಠ ವಿದ್ಯಾರ್ಥಿ ಅಂತ ನಾವು ಕರಿತೀವಿ. ಅವ್ರಿಗೆ ಮಾತಿನಲ್ಲಿ ಒಂದು ಸಂಸ್ಕಾರ ಇಲ್ಲ, ಇರುವಂಥ ಜೀವನದಲ್ಲಿ ವ್ಯಾವಹಾರಿಕ ಇಲ್ಲ, ನಿಮ್ಮ ಜೀವನದಲ್ಲಿ ನಿಮ್ಮ ಸರಿಯಾದ ಕ್ರಿಯೆಗಳಿಲ್ಲ ಅಂತಂದರೆ ಆ ವ್ಯಕ್ತಿ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇದನ್ನೆಲ್ಲ ಕಲಿಸೋದು ಯಾವುದು? ಶಿಕ್ಷಣ. ಇದನ್ನು ತಾಯಿ ತಂದೆಯರು ನಿಮಗೆ ಕಲಿಸಿಕೊಟ್ಟಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಿನ ಶಿಕ್ಷಣ ನೀವು ಇಲ್ಲಿ ಪಡ್ಕೊಳ್ತೀರಿ. ಇಂಥ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಯಾರು ಅರ್ಹರು ಅಂದರೆ ಯಾರಲ್ಲಿ ಕಲಿಯುವ ಇಚ್ಛಾಶಕ್ತಿ ಇದೆಯೋ, ಒಂದು ತಾಳ್ಮೆ ಸಂಯಮನ ಇದೆಯೋ, ಏಕಾಗ್ರತೆ ಇದೆಯೋ ಅವರೇ ವಿದ್ಯೆಯನ್ನು ಪಡಲಿಕ್ಕೆ ಅರ್ಹರು. ವಿದ್ಯಾ ವಿನಯನ ಭೂಷಣ. ಮನುಷ್ಯನಿಗೆ ಭೂಷಣ ಯಾವುದು? ನಿಮಗೆ ಸಂಪತ್ತು ಅಂದರೆ ವಿದ್ಯೆ. ಅದಕ್ಕಾಗಂತ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳೋದಕ್ಕಾಗಿ ಈ ಪವಿತ್ರ ಸರಸ್ವತಿ ನಿಲಯಕ್ಕೆ ತಾವು ಬಂದಿದ್ದೀರಿ. ಇದು ಯಾವ ನಿಲಯ? ಸರಸ್ವತಿ ನಿಲಯ. ಇದು ಪವಿತ್ರ ಜ್ಞಾನದ ನಿಲಯ. ನೀವು ಇಲ್ಲಿ ಅನೇಕ ಪ್ರಕಾರವಾಗಿ ನಿಮ್ಮ ವ್ಯಕ್ತಿತ್ವವನ್ನು ವಿಕಾಸನ ಮಾಡಿಕೊಳ್ಬೇಕಂತ ತಿಳ್ಕೊಂಡು ನಿಮಗೆಲ್ಲ ಗುರುಗಳು ಪ್ರತಿನಿತ್ಯವೂ ಕೂಡ ಪಠ್ಯಪುಸ್ತಕದೊಂದಿಗೆ ಅನೇಕ ಪಠ್ಯೇತರ ವಿಷಯಗಳನ್ನು ಕೂಡ ಕಲಿಸ್ತಾ ಇರ್ತಾರೆ. ಮತ್ತು ಇಲ್ಲಿ ನಿಮಗೆ ಭಾಳಷ್ಟು ಅನುಕೂಲತೆಗಳು ಚೆನ್ನಾಗಿ ಇವೆ. ಯಾಕಂದರೆ ಇಲ್ಲಿ ಎಷ್ಟು ಇಂಥದ್ದು ಅನುಕೂಲ, ಇಂಥ ಕ್ಷೇತ್ರದಲ್ಲಿ ಪಡಿಬೇಕಾದ್ರೆ ಭಾಳ ಭಾಗ್ಯವಂತರು, ನೀವು ಪುಣ್ಯವಂತರು. ಎಷ್ಟು ಸ್ವಚ್ಛ ಹವೆ, ಒಳ್ಳೆ ನೀರು, ಭಾಳ ಶಾಂತವಾದ ವಾತಾವರಣ, ಇಲ್ಲಿ ಯಾವುದೂ ನಿಮಗೆ ಕೊರತೆ ಆಗದಂತೆ ಎಲ್ಲ ರೀತಿಯಾಗಿ ಇಲ್ಲಿ ಸೌಲಭ್ಯಗಳಿವೆ. ಇದನ್ನು ಉಪಯೋಗ ನೀವು ಸರಿಯಾದ ದಿಶೆಯಲ್ಲಿ ಮಾಡಿಕೊಂಡು ನೀವು SSLCವರೆಗೆ ಏನು ಪಡ್ಕೊಳ್ತೀರಿ ಅದೇ ನಿಜವಾದ ಶಿಕ್ಷಣ. ಇದು ಈ ಬೇಸಿಕ್ ಮೇಲೆ ನೀವು ಬೇಕಾದಷ್ಟು ಜ್ಞಾನವನ್ನು ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ನಿಮ್ಮಲ್ಲಿ ಭಾಳಷ್ಟು ಟ್ಯಾಲೆಂಟ್ಗಳು ಅಂದರೆ ಕಲಾ ಕೌಶಲ್ಯತೆಗಳಿವೆ. ಕೆಲವರಲ್ಲಿ ಸಂಗೀತ ಇದೆ, ಕೆಲವರಲ್ಲಿ ಯೋಗ ಇದೆ, ಕೆಲವರಲ್ಲಿ ಮಾತಿನ ಕಲೆ ಇದೆ, ಎಲ್ಲರಲ್ಲಿ ಒಂದೊಂದಿದೆ. ಅದೆಲ್ಲ ವಿಕಾಸ ಆಗಬೇಕಾಗ್ತದೆ. ಒಳಗಡೆ ಇರುವಂಥ ಶಕ್ತಿಗಳ ವಿಕಾಸವೇ ಶಿಕ್ಷಣ. ಪ್ರತಿಯೊಬ್ಬರಲ್ಲಿ ಸುಪ್ತವಾಗಿದೆ, ಅದನ್ನು ವ್ಯಕ್ತಗೊಳಿಸೋದೇ ಶಿಕ್ಷಣ. ಅದಕ್ಕಾಗಿ ತಾವೆಲ್ಲರೂ ಶ್ರೇಷ್ಠ ಶಿಕ್ಷಣವನ್ನು ಪಡ್ಕೊಂಡು ಎಲ್ಲಿ ನಾವು ಕಲಿತಿರೋಪ್ಪ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಾವು ಕಲಿತಂಥವರು ಸಾಮಾನ್ಯರಾಗಿದ್ದುಕೊಂಡು ಮುಂದೆ ಅಸಾಮಾನ್ಯ ವ್ಯಕ್ತಿಗಳಾಗಬೇಕು, ಸಾಮಾನ್ಯರಾಗಿದ್ದುಕೊಂಡು ಮಹಾನ್ ವ್ಯಕ್ತಿಗಳಾಗಬೇಕು. ಅಂಥ ವ್ಯಕ್ತಿಗಳಾಗಬೇಕಾದ್ರೆ ನೀವು ಎಲ್ಲ ಜ್ಞಾನ, ಕೇವಲ ಜ್ಞಾನ ಸಂಪಾದನೆ ಮಾಡುವಂಥವರಿಗೆ ಶ್ರೇಷ್ಠತೆ ಆಗಿತ್ತು ಅಂದರೆ ನಮಗಿಂತ ಜ್ಞಾನ ಯಾರಲ್ಲಿ ಹೆಚ್ಚಿದೆ? ಇವತ್ತು ಆಧುನಿಕ ಟೆಕ್ನಾಲಜಿಗಳಿದೆ. ಆಧುನಿಕ ಟೆಕ್ನಾಲಜಿ ಯುಗದಲ್ಲಿ ರೋಬೋಟ್ಗಳಿವೆ, ಕಂಪ್ಯೂಟರ್ಗಳಿವೆ, IT ಇವೆ, ಇಡೀ ವಿಶ್ವದ ಜ್ಞಾನ ಇದೆ. ಆದರೆ ಅವಕ್ಕೆ ದೊಡ್ಡವರು ಅಂತೀವ, ಅವುಗಳಿಂದ ನಾವು ಜ್ಞಾನ ಪಡ್ಕೊತೀವಿ. ಆದರೆ ಮನುಷ್ಯನಿಗೆ ಮಾತ್ರ ಆ ಜ್ಞಾನ ನಮ್ಮ ಮಸ್ತಿಷ್ಕದಲ್ಲಿ ಅಂದರೆ ತಲೆಯಲ್ಲಿ ಬಂದಾಗ ಮಾತ್ರ ನಾವು ಶ್ರೇಷ್ಠರಾಗ್ತೀವಿ. ಆ ಜ್ಞಾನ ನಮ್ಮ ತಲೆಗೆ ಬರಬೇಕಾದ್ರೆ ಏನು ಮಾಡಬೇಕು? ಮತ್ತೆ ನಾವು ಅಭ್ಯಾಸ ಮಾಡಬೇಕು, ಮತ್ತೆ ನಾವು ಪ್ರಯತ್ನ ಪಡಬೇಕು. ಅದು ನಿಮ್ಮ ಸಮಯ ಅಂತನ್ನೋದು ಭಾಳ ಅಮೂಲ್ಯವಾದದ್ದು. ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ, ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಮತ್ತು ಶಬ್ದಗಳನ್ನು ಕೂಡ ಒಳ್ಳೆ ಶಬ್ದಗಳನ್ನು ಉಪಯೋಗ ಮಾಡಿ. ಅದಕ್ಕೆ ಬಸವೇಶ್ವರರು ಹೇಳಿದ್ರಲ್ಲ, ನುಡಿದರೆ ಮಾತುಗಳೇ ಚೆನ್ನಾಗಿರಬೇಕು. ಮಾತುಗಳು ಚೆನ್ನಾಗಿತ್ತಂದರೆ ಎಲ್ಲ ಜೀವನ ಚೆನ್ನಾಗಿರ್ತದೆ. ಮನಸ್ಸು ಮಾತು ಎರಡೂ ಚೆನ್ನಾಗಿರಬೇಕು. ಅದಕ್ಕಂಥ ಜೀವನ ನಿಮ್ಮದಾಗಬೇಕಾದ್ರೆ ಮನುಷ್ಯ ಮಕ್ಕಳಿದ್ದಾಗ ದಾರಿ ನಡೆಯುವಾಗ ಎಷ್ಟು ಸಲ ಬೀಳ್ತೀವಿ ನಾವು. ಆದರೆ ಬಿದ್ದಾಗೆಲ್ಲ ತಾಯಿ ಏನು ಮಾಡ್ತಾರೆ? ಎತ್ತಿ ಕೈ ಹಿಡಿದು ಮತ್ತೆ ನಮ್ಮನ್ನು ನಡೆಸ್ತಾರೆ. ಹಾಗೆ ಕಲಿಯುವಾಗ ನಾವು ಬೀಳೋದು ಸಹಜಿಕದ, ತಪ್ಪೋದು ಸಹಜಿಕದ. ಜೀವನದಲ್ಲಿ ಯಾರೂ ತಪ್ಪದಲ್ಲ ಅಂತಲ್ಲ, ತಪ್ಪಿದ್ದನ್ನು ಮತ್ತೆ ತಪ್ಪು ಆಗದಂತೆ ನೋಡಿಕೊಳ್ಳೋದೇ ನಮ್ಮ ಶಿಕ್ಷಣ.
ನೀವು ಅದನ್ನು ಮಾಡಬೇಕಾಗ್ತದೆ. ಮತ್ತೆ ಎದ್ದು ನಿಲ್ಲಬೇಕು. ನಾವೇನೋ ಫೇಲ್ ಆಗಿವಪ್ಪ, ನಮ್ಮ ಜೀವನ ಮುಗಿತು ಅಂತ ತಿಳ್ಕೊಬಾರ್ದು. ಮತ್ತೆ ಎದ್ದು ನಿಲ್ಬೇಕು. ನಾವು ಎಷ್ಟು ಸಲ ಸೋತರೂ ನಾವು ನಿರಾಶೆ ಆಗಬಾರ್ದು ಮತ್ತು ಯಾವಾಗಲೂ ನಕಾರಾತ್ಮಕ ವಿಚಾರ ಮಾಡಬಾರ್ದು. ಯಾರೋ ಒಂದು ಮಾತು ಕೇಳಿದ್ರು ಅಂತ ತಿಳ್ಕೊಂಡು ಆ ಮಾತಿನಿಂದ ನಾವು ಮನಸ್ಸಿನ ಮೇಲೆ ಪರಿಣಾಮ ಮಾಡ್ಕೋಬಾರ್ದು. ನಮ್ಮೊಳಗೆ ನಮ್ಮ ಬಗ್ಗೆ ನಮ್ಗೆ ವಿಶ್ವಾಸ ಇರಬೇಕು, ನಮ್ಮ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು. ನಾವು ಏನಂದ್ರೆ ನಾವು ಮುಂದೊಂದಿನ ಯಶಸ್ವಿ ಆಗ್ತು ಅನ್ನೋ ಆ ವಿಶ್ವಾಸ ಇತ್ತಂದ್ರೆ ನೀವು ಯಶಸ್ವಿ ಆಗೇ ಆಗ್ತೀವಿ. ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ ಅಂದರೆ ನೀವು ಯಶಸ್ವಿ ಆಗಲ್ಲ. ಅದಕ್ಕಾಗಿ ನಿಮ್ಮ ಒಂದು ವಿಶ್ವಾಸವೇ ನಿಮಗೊಂದು ಬಲ, ನಿಮ್ಮ ವಿಶ್ವಾಸವೇ ನಿಮಗೊಂದು ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು. ಅದನ್ನು ಪಡೆದುಕೊಂಡು ನಿಮಗೆಲ್ಲ ಇಲ್ಲಿ ಅನುಕೂಲತೆಗಳನ್ನು ಸದುಪಯೋಗ ಪಡ್ಕೊಂಡು, ಅನುಕೂಲತೆಗಳ ಬೇಕಂತಲ್ಲ, ಕಲಿಯುವಂಥ ಇಚ್ಛೆ ಇದ್ದರೆ ಹೇಗಾದರೂ ಕಲಿತಾರೆ. ಎಲ್ಲ ಇದ್ದಾಗಲೇ ಇರಬೇಕಂತಲ್ಲ, ಅದಕ್ಕೆ ಒಂದೇ ಇರಬೇಕು, ಇಚ್ಛಾಶಕ್ತಿ, ಕಲಿಯುವ ಸಂಕಲ್ಪ ಶಕ್ತಿ ಇತ್ತಂದರೆ ಬೇಕಾದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕಂಥ ಒಂದು ಮಹತ್ ಸಾಧಕರಾಗಿ ಮಹಾನ್ ವ್ಯಕ್ತಿಗಳಾಗ್ರಿ ಅಂತ ತಿಳ್ಕೊಂಡು ನಾವು ಆಶಿಸ್ತೀವಿ. ಇವತ್ತು ಸ್ವಾಮೀಜಿಯವರು ಬಂದಿದ್ದಾರೆ. ಇವರು ಬಿಜಾಪುರ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸೇವೆಯನ್ನು 15 ವರ್ಷಗಳ ಕಾಲ ಮಾಡಿದರವರು. ಅವರು ಕೂಡ ಹಲವಾರು ದೇಶಗಳಿಗೆ ಹೋಗಿ ಬಂದಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಗುರುಗಳ ಜೊತೆಗೆ ಹೋಗಿ ಬಂದು ಮತ್ತು ಸಂಸ್ಕೃತ, ಮರಾಠಿ, ಹಿಂದಿ, ಕನ್ನಡ, ಇಂಗ್ಲೀಷ್ ಹಲವಾರು ಭಾಷೆಗಳು ಅವ್ರಿಗೆ ಬರ್ತಿವೆ. ಅವರ ಮಿತ್ರರು, ಅವರು ನಾವು ಕೂಡ ಸೇವೆ ಮಾಡಿದ್ದೆವು ಮೊದಲು ಗುರುಗಳು. ಅದಕ್ಕಾಗಿ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಪ್ರಕೃತಿಯಲ್ಲಿ ಕೆಲವು ದಿನಗಳ ಕಳೆದು ಸಂತೋಷವಾಗಿದ್ದು ಹೋಗ್ತಾರೆ. ಅವ್ರದ್ದು ಮಹಾರಾಷ್ಟ್ರದಲ್ಲಿ ಆಶ್ರಮ ಇದೆ. ಅಲ್ಲಿ ಗಣೇಶ ಒಂದು ಮಂದಿರ ಇದೆ. ಆ ಗಣೇಶನ ಮಂದಿರದಲ್ಲಿ ಸಂಕಷ್ಟಿ ಚತುರ್ಥಿ ಮಾಡ್ತಾರಲ್ಲ, ಅವತ್ತು 4-5 ಸಾವಿರ ಜನಗಳು ಬಂದಾಗ ಎಲ್ಲರಿಗೆ ಸತ್ಸಂಗ ದಾಸೋಹ ಮಾಡ್ತಾ ಇದ್ದಾರೆ. ಅವರೆಲ್ಲ ಇಲ್ಲಿ ಬಂದು ಓಡಾಡಿ ಹೋಗಿದ್ದಾರೆ 20 ವರ್ಷದ ಹಿಂದೆ. ಇದೆಲ್ಲ JSS ಅಲ್ಲಿ, ಯಾಕೆಂದ್ರೆ ನಮ್ಮ ಗುರುಗಳು ಇಲ್ಲೇ ಇರ್ತಿದ್ರು ಮೊದಲು ಇದ್ದಾಗ. अमृतं गमय